ಪ್ರಿಯಾ ಊಟಕ್ಕೆ ಬಾಮ್ಮ. ರೀ ಊಟಕ್ಕೆ ಬನ್ನಿ. ಡ್ಯಾಡ್, ಇದೇನಿದು ಕ್ಯಾರಿಯರ್ ತಂದಿದ್ದೀರಾ? ಬೆಳಗ್ಗೆ ಆಫೀಸ್ಗೂ ಕ್ಯಾರಿಯರ್ ಬರುತ್ತೆ, ರಾತ್ರಿ ಮನೆಗೂ ತಂದುಕೊಡು ಅಂತ ಹೇಳಿದ್ದೀನಿ. ಇನ್ಮೇಲೆ ಹೀಗೇನೆ. ಡ್ಯಾಡ್, ಏನು ಮಾತಾಡ್ತಿದ್ದೀರಾ ನೀವು? ಹೌದು ಪ್ರಿಯಾ, ಯಾರೋ ಸಂಬಂಧ ಇಲ್ದಿರೋರು ಮಾಡಿದ್ದನ್ನ ನಾನು ಯಾಕೆ ತಿನ್ಬೇಕು? ಅದಕ್ಕೆ ಅರೇಂಜ್ಮೆಂಟು. ತುಂಬ ಡೆಲಿಷಿಯಸ್ ಆಗಿದೆ, ತುಂಬ ಟೇಸ್ಟ್ ಆಗಿದೆ. ಇನ್ನೊಂದು ಸಲ ಟ್ರೈ ಮಾಡಿ. ಒಂದ್ಸಲ ತಿಂದರೆ ಬಿಡೋದಿಲ್ಲ. ಇನ್ನು ಅರೇ ಪ್ರಿಯಾ, ಏನು ಯೋಚನೆ ಮಾಡ್ತಿದ್ಯಾ? ತಿನ್ನು, ಟೇಸ್ಟ್ ಮಾಡು. ಹಾಂ ಡ್ಯಾಡ್. ಹೇಗಿದೆ? ಚೆನ್ನಾಗಿದೆಯಾ? ಹಾಂ ಡ್ಯಾಡ್, ತುಂಬಾನೇ ಟೇಸ್ಟಿಯಾಗಿದೆ. ಸೂಪರ್. ಮನಸ್ಸಿನಲ್ಲಿ ದ್ವೇಷ ದುಗುಡ ಇಟ್ಕೊಂಡು ಮಾಡಿದ್ದ ಅಡಿಗೆಗಿಂತ ದುಡ್ಡಿಗೆ ಮಾಡಿದ್ದ ಅಡಿಗೆ ಎಷ್ಟೋ ವಾಸಿ ಅಲ್ವಾ ಪ್ರಿಯಾ? ಯಾಕಂದ್ರೆ ಅವ್ರಿಗೆ ನಾವು ದುಡ್ಡು ತಗೋತಿದ್ದೀವಿ ಅಂತನೋ ಒಂದು ನಿಯತ್ತಿರುತ್ತೆ. ಬದುಕು ಕೊಟ್ವಿ ಅಂತನೋ ನಿಯತ್ತು ಎಷ್ಟು ಜನಕ್ಕಿರುತ್ತೆ ಹೇಳು? ಅಂದಾಗೆ ಪ್ರಿಯಾ, ನನಗೊಂದು ಸಹಾಯ ಮಾಡ್ತೀಯಾ? ಏನು ಹೇಳಿ ಡ್ಯಾಡ್? ನೋಡು, ನನಗೆ ಒಂದು ಕುಕ್ ಹುಡುಕೊಡ್ತೀಯಾ? ಆದಷ್ಟು ಬೇಗ ಬೇಕಾಗಿದೆ. ಓಕೆನಾ? ಓಕೆನಾ? ಬಾಯ್. ಮಾಮ್, ಪ್ಲೀಸ್ ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಅದು ಡ್ಯಾಡ್ ಸಿಟ್ಟಲ್ಲಿದ್ರಲ್ಲ, ಅದಕ್ಕೆ ಏನೇನೋ ಮಾತಾಡ್ತಿದ್ದಾರೆ. ನಾಳೆ ಬೆಳಗ್ಗೆ ಅಷ್ಟೇ ಸರಿ ಹೋಗ್ತಾರೆ ಬಿಡು. ನಿಮ್ಮಪ್ಪ ಏನು ಅಂತ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಾ ಪ್ರಿಯಾ? ಸುಮ್ಮನೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಯಕ್ಕೆ ಬರಬೇಡ. ಹೋಗು ಇಲ್ಲಿಂದ. ಓ, ನೀ ನನ್ನ ಮೇಲೆ ಸಿಟ್ ಮಾಡ್ಕೋಬೇಡ. ನಾನೇ ಡ್ಯಾಡಿನ ಕನ್ವಿನ್ಸ್ ಮಾಡ್ತೀನಿ, ಓಕೆನಾ? ಇಲ್ಲ ಪ್ರಿಯಾ, ನಿಮ್ಮಪ್ಪನ ಹಠಾನೇ ಹಠ. ನಮ್ಮ ಅಣ್ಣನ ವಿಷಯಕ್ಕೆ ಹೇಗಾಡಿದ್ರು ಅಂತ ನೀನೇ ನೋಡ್ದಿಯಲ್ಲ. ಈಗ ನನ್ನ ಮೇಲಿನ ಹಠಕ್ಕೆ ಈ ರೀತಿ ಹೊರಗಡೆ ಊಟ ತಿಂದು ತಿಂದು ಅವ್ರ ಆರೋಗ್ಯನ ಹಾಳು ಮಾಡ್ಕೋತಾರೆ ಅಷ್ಟೇ. ಈಗೇನು ಕುಕ್ನ ಅಪಾಯಿಂಟ್ ಮಾಡಲೇಬೇಕಾ? ಹೌದು, ಅದು ನಡೆದೋಗ್ಲಿ ಬಿಡು. ಅವ್ರ ಮನೆ ಅಲ್ವಾ, ಅವ್ರ ಇಷ್ಟದ ಪ್ರಕಾರ ನಡೀಲಿ. ಮಗ, ರಾಜಣ್ಣ, ಯಾಕವ್ವ ಇನ್ನು ನಿದ್ದೆ ಬರ್ಲಿಲ್ವಾ? ಇಲ್ಲ ರಾಜಣ್ಣ, ಯಾಕೋ ನಿದ್ರೆನೇ ಬರ್ತಿಲ್ಲ. ನನ್ನನ್ನು ಆಚೆ ಕರ್ಕೊಂಡು ಹೋಗ್ತೀಯಾ? ಅದಕ್ಕೇನಂತೆ, ನಡಿಯವ, ಹೋಗವ.
ಯಾರೋ ಮನೆ ಒಳಗಡೆ ಓಡಾಡ್ತಿದ್ದಾರೆ ಕಣೆ, ಬಿದ್ದೋಗಿ ನೋಡೋಣ ಬಾ. ನಿಮ್ಗೆ 3 ಹೊತ್ತು ದೊಡ್ಡಪ್ಪಂದ ಚಿಂತೆ, ನಾನು ಎಲ್ಗೂ ಬರಲ್ಲ, ಸುಮ್ಮನೆ ಮಲ್ಕೊಳ್ರಿ. ಇದು ಇವಳಿಗೆ ಹಾಳಾದ್ದಿದ್ದೆ ಯಾವಾಗ್ಲೂ. ಏನ್ ಮಾಡೋದಪ್ಪ ಇವಾಗ? ನನಗಿದ್ ಕನ್ಸ ನನ್ಸ ಒಂದು ಗೊತ್ತಾಗ್ತಿಲ್ಲ ಅಪ್ಪ. ಮತ್ತೆ ನಾನು ನಿನ್ನನ್ನು ಯಾವತ್ತೂ ನೋಡೋದೇ ಇಲ್ಲ ಅಂದ್ಕೊಂಡಿದ್ದೆ. ಆದರೆ ನಾನು ನಿಜವಾಗ್ಲೂ ಅದೃಷ್ಟವಂತೆ. ಮತ್ತೆ ನೀನು ನನಗೆ ಸಿಕ್ಬಿಟ್ಟೆ. ನಾನು ಅಷ್ಟೇ ಅದೃಷ್ಟವಂತ ಕಣವ. ನಿನ್ ಜೊತೆ ಇರೋ ಅವಕಾಶ ನಂಗೆ ಮತ್ತೆ ಸಿಕ್ಕಿದೆ. ಇಲ್ಲ, ನಾನೇ ಹೆಚ್ಚು ಭಾಗ್ಯವಂತೆ. ನಾನು ಈ ಮನೇಲಿ ಒಂಟಿಯಾಗಿದ್ದೆ. ನನ್ನವರು ಅನ್ನೋ ಒಂದು ಜೀವನೂ ನನಗಾಗಿ ಮೇಡಿತಿರ್ಲಿಲ್ಲ. ಅವಿನಾಶ್ ನನಗೆ ಹತ್ರ ಆದ್ರು, ನೀನು ವಾಪಸ್ ಸಿಗ್ದೆ. ನನ್ನ ಗಂಡ ಬದಲಾಗಿದ್ದಾರೆ ಅನ್ನೋದು ಈಗಲೂ ನನಗೆ ನಂಬೋದಕ್ಕಾಗ್ತಿಲ್ಲ. ನಿಜ ಹೇಳು, ಅವಿನಾಶ್ನ ಬದಲಾಯಿಸಿದ್ದು ನೀನೇ ತಾನೆ? ಏನಾಯ್ತು? ಅಕ್ಕ ಅಕ್ಕ, ಬೇಗ ಬಾಗಿಲು ತೆಗಿ ಅಕ್ಕ. ಅಮ್ಮ ಅಮ್ಮ, ಬಾಗಿಲು ತೆಗಿಯಮ್ಮ. ಯಾಕೆ ಇಷ್ಟೊತ್ತಲ್ಲಿ ಬಾಗ್ಲು ಬಡಿತಾ ಇದ್ದೀರಾ? ಏನಾಯ್ತು ನಿಮ್ಗೆ? ನಿಮ್ಮನ್ನೇ ಕೇಳ್ತಾ ಇರೋದು. ಏನ್ ದೇವ ಕಂಡೋರ್ ತರ ನಿಂತಿದ್ದೀರಲ್ಲ, ಏನಾಯ್ತು? ಅಯ್ಯೋ ದೆವ್ವನೇ ಕಣಕ್ಕ, ನಿನಗೆ ಯಾಕಕ್ಕ ಗೊತ್ತಾಯ್ತು? ಏ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಏನ್ ವಿಷಯ ಅಂತ ಹೇಳು. ಅಕ್ಕ, ನಾನು ಹೇಳ್ತಿರೋದು ನಿಜ ಕಣಕ್ಕ. ನಾನು ಅವತ್ತೇ ಹೇಳ್ದೆ, ಈ ಮನೇಲಿ ಏನು ನಡೀತಾ ಇದೆ, ಆ ಮುದ್ಕ ದೆವ್ವಾಗಿದ್ದಾನೆ ಅಂತ. ನೀ ನನ್ನ ಮಾತೇ ಕೇಳಲಿಲ್ಲ. ಏ ನೀಲ್ಕಂಠ, ನಿಂಗೆ ಹೊತ್ತು ಗೊತ್ತಿನ ಪರಿವಿದ್ಯೇನೋ? ಏನಾಗಿದೆ ನಿಂಗೆ? ಅಕ್ಕ, ನನ್ಗೇನು ಆಗಿಲ್ಲ ಕಣಕ್ಕ. ನಾನ್ ಮಲಗಿದ್ನಾ, ಸುಯಿ ಸುಯಿ ಅಂತ ಗಾಳಿ ಬೀಸ್ದಾಗಾಯ್ತು. ರಪ್ಪರಪ್ಪ ರಪ್ಪರಪ್ಪ ಅಂತ ಏನೋ ಶಬ್ದ ಆದಾಗಾಯ್ತು. ಯಾರೋ ನಡ್ಕೊಂಡು ಹೋದಾಗಾಯ್ತು. ಪಿಸು ಪಿಸು ಕುಸು ಕುಸು ಅಂತ ಮಾತಾಡ್ದಾಗಾಯ್ತು. ನಾನು ಮೆಲ್ಲಗೆ ಎದ್ದೋದೆ ಕಣಕ್ಕ. ಟೆರ್ರಸ್ ಮೇಲೆ ಕನಕ ಒಬ್ಳೆ ನಿಂತಿದ್ದಾಳೆ. ಯಾರ ಜೊತೆನೋ ಮಾತಾಡ್ತಿದ್ದಾಳೆ, ಆದ್ರೆ ನನ್ನ ಕಣ್ಣಿಗೆ ಯಾರು ಕಾಣಲಿಲ್ಲ ಕಣಕ್ಕ. ನೀಲ್ಕಂಠ, ನಿಂಗೆ ಕುಡ್ದಿದ್ದು ಜಾಸ್ತಿ ಆಗಿದೆ ಅಂತ ಕಾಣುತ್ತೆ. ಅಕ್ಕ, ನೀನು ಹೀಗೆ ಹೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆ ಕನಕ ಯಾರ ಜೊತೆನೋ ಮಾತಾಡ್ತಿದ್ದಾಳೆ ಅನ್ನೋದಕ್ಕೆ ಸಾಕ್ಷಿ ಕೂಡ ಇದೆ. ಸಾಕ್ಷಿನ? ಏನು? ಚಿತ್ರಾನ ಅದನ್ನ ನೋಡಿದಾಳೆ. ಬೇಕಾದ್ರೆ ಇವಳನ್ನೇ ಕೇಳೋ. ಚಿತ್ರ, ಏನೇ ಹೇಳ್ತಾ ಇದ್ದೆ ನೀನು? ಹೌದಮ್ಮ, ಕನಕ ಬಾಲ್ಕನಿಯಲ್ಲಿ ಆ ಪರ್ದೆ ಕಡೆ ತಿರ್ಕೊಂಡು ಏನೋ ಒಬ್ಳೆ ಮಾತಾಡ್ಕೋತಾ ಇದ್ಲಮ್ಮ. ಅದನ್ನ ನೋಡಿ ನನ್ನ ಎದೆನೇ ಹೊಡೆದಂಗಾಗೋಯ್ತು. ಏನು? ಕನಕ ಒಬ್ಳೆ ಮಾತಾಡ್ತಾ ಇದ್ಲ? ಒಬ್ಳೆ ಅಲ್ಲಕ್ಕ, ಆ ಮುತ್ಕುನ್ ದೇವ್ರ ಜೊತೆ ಮಾತಾಡ್ತಾ ಇದ್ಲು. ಒಬ್ಳೆ ಮಾತಾಡ್ಕೊಳಕ್ಕೆ ಅವಳಿಗೇನು ಹುಚ್ಚ? ಏನಂದೆ ನೀನು? ಒಬ್ಳೆ ಮಾತಾಡ್ಕೊಳಕ್ಕೆ ಹುಚ್ಚ ಅಂದೆ. ಎಸ್, ಅದೇ ಅವಳಿಗೆ ಹುಚ್ಚು. ಕನಕಂಗೆ ಹುಚ್ಚು. ಅಮ್ಮ, ಏನ್ ಹೇಳ್ತಿದ್ಯಾ? ಕನಕ ಯಾಕೆ ಖುಷಿ ಆಗ್ತಾಳೆ? ಚಿತ್ರ ಅವಳು ಆಗಿದ್ದಾಳೋ ಇಲ್ವೋ, ಆದ್ರೆ ನಾವು ಅವಳನ್ನ ಹುಚ್ಚಿ ಮಾಡ್ತೀವಿ.
ಏನಕ್ಕ ನೀನು ಹೇಳ್ತಿರೋದು? ಅಕ್ಕ ವೆರಿ ಗುಡ್. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೆ. ಚಿತ್ರ ನಡಿ. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ. ಏನಮ್ಮ ನಿಮ್ಮ ಹೆಸರೇನಂದ್ರಿ? ಯಶೋದ. ಯಶೋದ ಅಂತನಾ? ಓಕೆ. ನಿಮ್ಮ ಮನೆಯಲ್ಲಿರೋದು? ನಾಗರಬಾವಿಲಿದೆ ಅಮ್ಮ. ಓ ಪರವಾಗಿಲ್ಲ, ನಮ್ಮ ಮನೆಗೆ ಹತ್ರನೇ ಇದ್ದೀರಿ. ಅಂದಹಾಗೆ ನಿಮ್ಮ ಮನೇಲಿ ಯಾರ್ಯಾರಿದ್ದೀರಾ? ಯಾರೂ ಇಲ್ಲ, ನಾನೊಬ್ಳೇ ಇದ್ದೀನಿ. ಗಂಡ? ಅವ್ರೀಗ ನನ್ನ ಜೊತೆಲಿಲ್ಲ. ಮಕ್ಕಳು? ಯಾರೂ ಇಲ್ಲ ಅಮ್ಮ. ಗುಡ್, ವೆರಿ ಗುಡ್. ಗಂಡ ಮಕ್ಕಳು ಅನ್ನೋ ತರಲೆ ತಾಪತ್ರ ಇದ್ರೆ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡೋಕ್ಕಾಗಲ್ಲ. ನಿಮ್ಗೆ ಸಮಸ್ಯೆ ಇಲ್ಲ ಬಿಡಿ. ಬೆಳಗ್ಗೆ ಬೇಗ ಬಂದು ರಾತ್ರಿ ಲೇಟಾಗಿ ಹೋದ್ರೂ ನಡೆಯುತ್ತೆ ಅಲ್ವಾ? ಹಾಂ, ಬೇರೆ ಎಲ್ಲಾದರೂ ಕೆಲ್ಸಕ್ಕೆ ಒಪ್ಕೊಂಡಿದ್ದೀರಾ? ಇಲ್ಲ. ಓ ವೆರಿ ಗುಡ್. ಬೇರೆ ಎಲ್ಲೂ ಕೆಲ್ಸಕ್ಕೆ ಒಪ್ಕೊಳ್ಳೋಕೆ ಹೋಗ್ಬಿಡಿ, ಅರ್ಥ ಆಯ್ತಾ? ಸರಿನಮ್ಮ. ಹಾಂ, ಇನ್ನೊಂದು ಮುಖ್ಯವಾದ ವಿಷಯ, ನೋಡೋಕೆ ಒಳ್ಳೆಯವ್ರ ಥರ ಕಾಣಿಸ್ತೀರಾ, ಹಾಗೆ ಕೆಲಸನೂ ಮಾಡಬೇಕು. ನಮ್ಮನೇಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ವಸ್ತುಗಳಿರುತ್ತೆ. ಕಂಡ್ರು ಕಾಣ್ದಿರೋ ಥರ ಇರಬೇಕು. ಕೈ ತುಂಬ ಸಂಬಳ ಕೊಡ್ತೀವಿ. ಕಂಡೋರ್ ವಸ್ತು ಕಣ್ಣು ಹಾಕಿ ಕಳ್ಳಿ ಅನ್ಸ್ಕೊಂಡು ಕೆಲಸ ಕಳ್ಕೊಂಡು ಜೈಲ್ ಸೇರ್ಕೋಬೇಡಿ, ಅರ್ಥ ಆಯ್ತಾ? ಹಾಂ, ನನ್ಗೀಗ ನೀವು ಓಕೆ ಅನಿಸ್ತಿದ್ದೀರಾ? ತಗೊಳ್ಳಿ, ಇದು ನಿಮ್ಮ ಅಡ್ವಾನ್ಸ್. ಇವತ್ತಿಂದನೇ ಕೆಲಸ ಶುರು ಹಚ್ಕೊಳ್ಳಿ. ಮಧ್ಯದಲ್ಲಿ ಕೆಲ್ಸಕ್ಕೆ ಚಕ್ಕರ್ ಹಾಕೋದ್ನೆಲ್ಲ ಇಟ್ಕೋಬೇಡಿ, ಗೊತ್ತಾಯ್ತಾ? ಸರಿನಮ್ಮ. ಹಾ ಯಶೋದ, ಒಂದು ನಿಮಿಷ ನೋಡಿ. ನಿಮ್ಮನ್ನೆಲ್ಲಿ ಅಡ್ಗೆ ಕೆಲ್ಸಕ್ಕಂತ ಇಟ್ಕೋತಾ ಇರೋದು ನಮ್ಮ ಡ್ಯಾಡ್ಗೋಸ್ಕರ. ಅವ್ರಿಗೇನು ಇಷ್ಟ ಏನು ಇಷ್ಟ ಇಲ್ಲ ಇದನ್ನೆಲ್ಲ ನೀವು ತಿಳ್ಕೊಂಡು ಅಡುಗೆ ಮಾಡಬೇಕು, ಗೊತ್ತಾಯ್ತಾ? ಸರಿನಮ್ಮ. ಸರಿ, ನೀವಿನ ಕೆಲಸ ನೋಡ್ಕೊಳ್ಳಿ, ಹೋಗಿ. ಮಾಮ್. ಏನ್ ಪ್ರಿಯಾ? ಈಗ ಅಡ್ಗೆ ಕೆಲ್ಸಕ್ಕಂತ ಒಬ್ರು ಬಂದಿದ್ದಾರೆ. ನನ್ಗೇನೋ ಅವ್ರು ಇಷ್ಟ ಆದ್ರು, ಅದಕ್ಕೆ ಅಪಾಯಿಂಟ್ ಮಾಡ್ಕೊಂಡ್ಬಿಟ್ಟೆ. ಹೌದಾ? ಏನವ್ರ ಹೆಸರು? ಯಶೋದ ಅಂತ ಮಾಮ್. ಯಶೋಧಾನ? ಅವಿ, ಈ ಅಮ್ಮನ ಜೊತೆ ಮುಖ ಕೊಟ್ಟು ಮಾತಾಡ್ಬೇಕು ಅಂತಾನೂ ನಿಂಗೆ ಅನಿಸ್ತಾ ಇಲ್ವೇನೋ? ಈ ಅಮ್ಮನ ಪೂರ್ತಿಯಾಗಿ ಮರ್ತ್ಬಿಟ್ಯಾ? ಅಂತ ತಪ್ಪು ನಾನೇನೋ ಮಾಡಿದ್ದೀನಿ. ಲೋ ಅವಿನಾಶ, ಯಾಕೋ ಹೀಗಾದೆ? ನಿನಗೆ ಗೊತ್ತಿಲ್ವೇನೋ ಅಕ್ಕ ಈ ಮನೆಯನ್ನು ನೀವು ಉಸಿರಿಡ್ಕೊಂಡಿರೋದು ನಿನಗೋಸ್ಕರ ಅಂತ? ನೀನೇ ಅವಳನ್ನ ಕಡೆಗಣಿಸಿದ್ರೆ ಅವಳ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಯೋಚನೆ ಮಾಡಿದ್ಯೇನೋ? ದೊಡ್ಡಪ್ಪ ಮನೆ ಬಿಟ್ಟು ಹೋಗು ಅಂದಾಗ ಅಮ್ಮ ಎಲ್ಲ ಅವಮಾನನೂ ಸಹಿಸ್ಕೊಂಡು ಇದೇ ಮನೆಯಲ್ಲೇ ಉಳ್ಕೊಂಡ್ಲು. ಯಾಕೆ ಹೇಳು? ನಿನ್ಗೋಸ್ಕರ ಕಣೋ, ಬರೀ ನಿನ್ಗೋಸ್ಕರ. ಆದ್ರೀಗ ಹೆಜ್ಜೆಗೂ ಅಮ್ಮಂಗೆ ನೀನೇ ಅವಮಾನ ಮಾಡ್ತಾ ಇದೆಯಲ್ಲೋ? ಅವಿ, ನನ್ನ ಮಾನ ಅವಮಾನದ ಪ್ರಶ್ನೆ ಬೇಡ. ನಾನು ಹೇಗಿದ್ರೂ ನಡೆಯುತ್ತೆ. ನೀನು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಗುರಿ ಕಣ. ನಿನ್ನ ನೋಡಿದ್ರೆ ನಂಗೆ ಸಂಕಟ ಆಗತ್ತೆ. ಹೌದು ಅವಿ, ಕನಕ
ಕನಕನ ಮದುವೆ ಮಾಡಿಕೊಂಡು ಏನೋ ಸುಖಪಟ್ಟೆ ನೀನು. ಮದುವೆ ಆದ ಹೊಸದ್ರಲ್ಲಿ ನಿಮ್ಮಿಬ್ರು ಒಂದು ಮಾಡ್ಬೇಕಂತ ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟೆ. ಆದರೆ ನೀನು ಮನಸ್ಸು ಬದಲಾಯಿಸ್ಲಿಲ್ಲ. ಏನು ದೇವ್ರ ದಯದಿಂದ ಗಂಡ ಹೆಂಡತಿ ಒಂದಾದ್ರು ಅನ್ನೋ ಅಷ್ಟೊತ್ತಿಗೆ ಕನಕಂಗೆ ಹೀಗಾಗೋಯ್ತು. ನೀನು ನಿನ್ನ ಹೆಂಡತಿ ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ಬೇಕಾಗಿತ್ತು. ಆದರೆ ಅವಳನ್ನ ಕೂಡಿಸಿ ನೀನು ಸೇವೆ ಮಾಡೋ ಹಾಗಾಗೋಯ್ತು. ನಿನ್ನ ಜೀವನದಲ್ಲಿ ಸುಖ ಅನ್ನೋದು ಮರೀಚಿಕೆ ಆಗೋಯ್ತು ಕಣೋ. ಅಮ್ಮ, ಕನಕ ಏನು ಜೀವನ ಪೂರ್ತಿ ಹೀಗೆ ಇರ್ತಾಳ? ಕೆಲವೇ ದಿವಸ ಸರಿ ಹೋಗ್ತಾಳೆ. ಅವಿ, ಅವಳ ಕಾಲಿಗಾಗಿರೋ ಪೆಟ್ಟು ಸರಿ ಹೋಗುತ್ತೆ, ಆದರೆ ಮನಸ್ಸಿಗಾಗಿರೋ ಪೆಟ್ಟು ಸರಿ ಹೋಗುತ್ತಾ? ಅದು ಅಷ್ಟು ಸುಲಭದಲ್ಲಿ. ಅಮ್ಮ, ಏನಮ್ಮ ನೀನು ಹೇಳ್ತಿರೋದು? ಅವಿ, ಕನಕನ ಮನಸ್ಥಿತಿ ಸರಿ ಇಲ್ಲ ಅನ್ಸುತ್ತೆ. ಅಂದ್ರೆ ಕನಕ ಈ ಲೋಕದಲ್ಲೇ ಇರಲ್ಲ ಕಣೋ. ಅವಳು ಬೇಕು ಬೇಡ ಒಂದೂ ಗೊತ್ತಾಗಲ್ಲ. ನಾವು ಮಾತಾಡ್ಸಿದ್ರು ಮಾತಾಡಲ್ಲ. ಅವಳದೇ ಒಂದು ಲೋಕ ಆಗೋಗಿದೆ. ಅಮ್ಮ, ಏನಮ್ಮ ನಿನ್ನ ಮಾತಿನ ಅರ್ಥ? ಅವಿ, ಕನಕಂಗೆ ಏನೋ ಮಾನಸಿಕ ಸಮಸ್ಯೆ ಇದೆ ಕಣೋ. ನನ್ನನ್ನು ಕರೆಯಲ್ಲ. ಅವಳೊಬ್ಳೇ ಎದ್ದು ಕುಣ್ತಾ ಹೋಗ್ತಾ ಇರ್ತಾಳೆ, ಏನೇನೋ ಮಾತಾಡ್ತಾ ಇರ್ತಾಳೆ, ನಗ್ತಾ ಇರ್ತಾಳೆ. ಹೌದು ಕಣ, ಮೊನ್ನೆ ರಾತ್ರಿ ಒಬ್ಳೆ ಹೋಗಿ ದೇವ್ ತರ ಮಾತಾಡ್ತಾ ಇದ್ಲು. ನನಗೂ ಚಿತ್ರಂಗೂ ಎದೆ ಹೊಡ್ಕೊಳ್ಳೋದೊಂದು ಬಾಕಿ ಇತ್ತು. ಅವಿ, ಬಹುಶಃ ನೀನು ಒಂದ್ಸಲಿ ಅವಳನ್ನ ದೇವಸ್ಥಾನದ ಹತ್ರ ಬಿಟ್ಟು ಬಂದಿದ್ಯಲ್ಲ, ಅವಾಗ ತಲೆಗೆ ಪೆಟ್ಟಾಗಿ ಆಗ್ಲೇ ಇದೆಲ್ಲ ಶುರು ಆಗಿರ್ಬೇಕು. ನನ್ನ ಮಾತು ಕೇಳು ಅವಿ, ಒಂದು ಸ್ವಲ್ಪ ದಿನ ಅವಳನ್ನ ತವ್ರ ಮನೇಲಿ ಬಿಟ್ಟಿರು. ಅವಳು ರೆಸ್ಟ್ ತಗೊಂಡ್ಲಿ. ಏನಂತೀಯ? ಅಕ್ಕ, ಸಖತ್ತಾಗಿ ಹುಳ ಬಿಟ್ಟಿದ್ಯಾ. ಇವನೇನಾದರೂ ತಲೆ ಕೆಡ್ಸ್ಕೊಂಡ್ಬಿಟ್ರೆ ಕನ್ಕನ್ನ ತವ್ರ ಮನೆಗೆಲ್ಲ ಮೆಂಟ್ಲ್ ಆಸ್ಪತ್ರೆಗೆ ಸೇರಿಸ್ಬೇಕಾಗತ್ತೆ. ಎಲ್ಲೆಟ್ಕೊಂಡು ಕೆಲಸ ಮಾಡ್ತಿದ್ಯಾ? ಇಷ್ಟು ವಯಸ್ಸಾಗಿದೆ ನಿಂಗೆ, ನೆಟ್ಟು ಕೆಲಸ ಮಾಡ್ಬೇಕು ಅನ್ನೋ ಜ್ಞಾನ ಇಲ್ಲ ನಿಂಗೆ? ಬೇಗ ಬೇಗ ಅದನ್ನೆಲ್ಲ ಕ್ಲಿಯರ್ ಮಾಡು. ನೋಡು ಮೌ, ಸ್ವಲ್ಪನಾದ್ರೂ ಭಯ ಭಕ್ತಿ ಅನ್ನೋದಿದ್ಯಾ ಇವಳಿಗೆ? ಮೊದಲೇ ದಿನನೇ ಕಪ್ಪನ್ ಸಾರ್ಸದ್ ಬೀಳ್ಸಿದಾಳೆ. ಎಂತ ಹಾಳ್ ಕೈ ಇವಳ್ದು.